ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ನಲ್ಲಿ ಗಿಲ್ಲಿ ಈಗ ಕಾವ್ಯ ಮುಂದೆ ಶರಣಾಗಿ ಬಿಟ್ಟಿದ್ದಾನೆ. ಸೊ ಏನು ಕಾರಣ? ಸೊ ನೀವೆಲ್ಲ ಈಗ ಆರಂಭದಲ್ಲೂ ಕೂಡ ಗಮನಿಸಿದರೆ ಆ ಒಂದು ವಿಡಿಯೋ ತುಣುಕನ್ನು ನೋಡಿದರೆ ನಿಜಕ್ಕೂ ಯಾಕಿರಬಹುದು, ಏನಾದರೂ ತಪ್ಪಾಯಿತಾ ಗಿಲ್ಲಿಯಿಂದ, ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಏನಿದು, ಯಾಕೆ ಈ ರೀತಿಯಾದಂಥ ಬಸ್ಕಿಯನ್ನು ಕಾವ್ಯ ಮುಂದೆ ಹೊಡೆದ? ಸೊ ಈ ಕುರಿತಾಗಿ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ವಿಷಯಕ್ಕೆ ಬರೋದಾದರೆ, ಎಪಿಸೋಡ್ಗಳಲ್ಲಿ ಇದು ಪ್ರಸಾರ ಆಗಲ್ಲ. ಯಾಕೆಂತಂದರೆ 24 ಗಂಟೆ ನಡೆದಿರ್ತಕ್ಕಂಥ ವಿಷಯವನ್ನು ಕೇವಲ 1.5 ಗಂಟೆಯಲ್ಲಿ ತೋರಿಸೋದಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದರಲ್ಲಿ ತುಂಬ ಮುಖ್ಯವಾಗಿ ಹೈಲೈಟ್ ಇರುವಂಥ ವಿಷಯಗಳನ್ನು ತೋರಿಸ್ತಾರೆ. ಅದನ್ನು ಹೊರತುಪಡಿಸಿ ಟಿ ವಿ ಶೋಗಳಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇದು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಲೈವಲ್ಲಿ ಹೋಗೋ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನು ಕೆಲವೊಂದಿಷ್ಟು ಜನ ಸೆರೆ ಹಿಡಿದು ಅವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಂಥ ಸಂದರ್ಭದಲ್ಲಿಯೇ ಅವುಗಳು ಸದ್ದು ಮಾಡೋದಕ್ಕೆ ಪ್ರಾರಂಭಿಸ್ತವೆ. ಆನಂತರ ಅವುಗಳ ಕುರಿತಾಗಿ ನಿಮ್ಮೊಟ್ಟಿಗೆ ಮಾಹಿತಿಗಳನ್ನ ಹಂಚ್ಕೊಳ್ಬೇಕಾಗುತ್ತೆ. ಏನಿದು ಸನ್ನಿವೇಶ ಅಂತಂದರೆ, ಗಿಲ್ಲಿ ಕಡೆಯಿಂದ ಏನೋ ಒಂದು ಸಣ್ಣ ತಪ್ಪಾಗಿರುತ್ತೆ. ಕಾವ್ಯ ಅಡುಗೆ ಮಾಡ್ತಾ ಇರ್ತಾರೆ. ಈ ವಾರದ ಕ್ಯಾಪ್ಟನ್ ಆಗಿಯೂ ಕೂಡ ರಾಶಿಕಾ ಆಗಿರ್ತಕ್ಕಂಥದ್ದು. ರಾಶಿಕಾ ಜವಾಬ್ದಾರಿ ಕೂಡ ವಹಿಸ್ಕೊಂಡ್ಬಿಡ್ತಾರೆ. ಸೊ ಗಿಲ್ಲಿಯಿಂದ ತಪ್ಪಾಗಿದೆ, ಕ್ಷಮೆ ಕೇಳಿಸೋ ರೀತಿಯಲ್ಲಿ ಆ ಒಂದು ಟಾಸ್ಕನ್ನು ಒಪ್ಕೊಳ್ತಾರೆ. ಅದಾದ ಬಳಿಕ ರಾಶಿಕಾ ಹೋಗಿ ಗಿಲ್ಲಿಯನ್ನು ಕರ್ಕೊಂಡು ಬಂದು ಗಿಲ್ಲಿ ಅವರ ಮುಂದೆ ಅಂದರೆ ಕಾವ್ಯ ಮುಂದೆ ಬಸ್ಕಿ ಹೊಡೆಯೋದಕ್ಕೆ ರಾಶಿಕಾ ಹೇಳ್ತಾರೆ. ಸೊ ಹಾಗಾಗಿ ಆ ಸಂದರ್ಭಕ್ಕೆ ಬಸ್ಕಿ ಹೊಡೆಯುವಂಥ ಕೆಲಸವನ್ನು ಗಿಲ್ಲಿ ಮಾಡುವಂಥದ್ದು. ಸೊ ದೊಡ್ಡ ಘಟನೆ ಏನೂ ಆಗಿಲ್ಲ. ಆದರೆ ಗಿಲ್ಲಿಗೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಾವ್ಯ ಮೇಲೆ ಒಂದೇನೋ ಹುಚ್ಚು ಪ್ರೀತಿ ಇದೆ. ಹುಚ್ಚು ಪ್ರೀತಿ ಅಂದರೆ ಬೇರೆ ರೀತಿಯಲ್ಲ, ಒಂದು ಫ್ರೆಂಡ್ಶಿಪ್, ಆ ಒಂದು ಬಾಂಡಿಂಗನ್ನು ಕಳ್ಕೊಬಾರ್ದು ಅನ್ನೋದು ಆ ವ್ಯಕ್ತಿಯ ಮನಸ್ಸಲ್ಲಿದೆ ಅಂತ ಕಾಣಿಸುತ್ತೆ. ಸೊ ಯಾವುದೇ ಸಂದರ್ಭದಲ್ಲಿ ನೀವು ಎಲ್ಲರೂ ಕೂಡ ಅವನು ಎದುರಾಕೊಳ್ತಾನೆ, ಆದರೆ ಕಾವ್ಯಳನ್ನು ಎದುರಾಕೊಳ್ಳೋದಕ್ಕೆ ಮುಂದೆ ಹೋಗೋದಿಲ್ಲ. ಸೊ ಒಂದಿಷ್ಟು ಕಾಲೆಳೆಯುವಂಥದ್ದೆಲ್ಲವನ್ನು ಕೂಡ ಬಿಟ್ಟರೆ ಅವಳಿಗೆ ಹರ್ಟ್ ಆಗೋ ರೀತಿ, ತುಂಬ ಹರ್ಟ್ ಆಗೋ ರೀತಿ ಯಾವುದನ್ನು ಕೂಡ ಆ ವ್ಯಕ್ತಿ ಮಾಡೋದಕ್ಕೆ ಹೋಗೋಲ್ಲ. ಸೊ ಈ ರೀತಿಯಾದಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾಕಿರ್ಬೋದು, ಏನಿರ್ಬೋದು ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಆ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಈ ಕುರಿತಾಗಿ ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.